ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 9 ವಾಕ್ಯ 23 ತಿಳಿಸುವುದೇನೆಂದರೆ, ಯಾರಾದರೂ ನನ್ನ ಹಿಂದೆ ಬರಲು ಬಯಸಿದರೆ ಅವನು ತನ್ನನ್ನು ತಾನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಚಿಂತನೆ: ಯೇಸು ಯಾರನ್ನು ಒತ್ತಾಯಿಸುವುದಿಲ್ಲ. ಅವರು ಹೇಳುತ್ತಾರೆ, ಯಾರಾದರೂ ಬಯಸಿದರೆ. ಇದು ಪ್ರೀತಿಯ ಆಹ್ವಾನ. ಕ್ರಿಸ್ತನನ್ನು ಅನುಸರಿಸುವುದು ಎಂದರೆ ದುಃಖದಲ್ಲಿ ಅಲ್ಲ, ಸ್ವಾತಂತ್ರ್ಯದಲ್ಲಿ ನಮ್ಮನ್ನು ನಿರಾಕರಿಸುವುದು. ಇದರ್ಥ ನಮ್ಮ ಅಹಂ, ಹೆಮ್ಮೆ, ಸಾಂತ್ವನ ಮತ್ತು ಸ್ವಾರ್ಥಿ ಆಶೆಗಳ ಮುಂದೆ ದೇವರ ಚಿತ್ತವನ್ನು ಇಡುವುದು. ಪ್ರತಿದಿನ ಶಿಲುಬೆಯನ್ನು ಎತ್ತುವುದು ಎಂದರೆ ದುಃಖದ ಬಗ್ಗೆ ಮಾತ್ರವಲ್ಲ, ಇದು ನಮ್ಮ ದೈನಂದಿನ ಜವಾಬ್ದಾರಿಗಳು, ಸವಾಲುಗಳು, ತಪ್ಪು ಗ್ರಹಿಕೆಗಳು, ತ್ಯಾಗಗಳನ್ನು ಸ್ವೀಕರಿಸುವುದು ಮತ್ತು ಅವುಗಳನ್ನು ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ಮಾಡುವುದು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನ ಮೇಲಿನ ಪ್ರೀತಿಯಿಂದ ನೀನು ನಿನ್ನ ಶಿಲುಬೆಯನ್ನು ಹೊತ್ತಿದೀಯಾ. ನನ್ನನ್ನು ನಿರಾಕರಿಸಲು, ಹೆಮ್ಮೆ ಮತ್ತು ಸ್ವಾರ್ಥವನ್ನು ಬಿಡಲು ನನಗೆ ಅನುಗ್ರಹ ನೀಡಿರಿ. ತಾಳ್ಮೆ, ಧೈರ್ಯ ಮತ್ತು ನಂಬಿಕೆಯಿಂದ ನನ್ನ ದೈನಂದಿನ ಶಿಲುಬೆಗಳನ್ನು ಹೊತ್ತುಕೊಳ್ಳಲು ನನಗೆ ಸಹಾಯ ಮಾಡಿರಿ. ಆಮೆನ್.